ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮತ್ತೊಂದು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಏನಿಲ್ಲ ಗೈಸ್, ಏನೇನಾಗುತ್ತೆ ಡೈಲಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಎಷ್ಟು ಕೆಲಸ ಇದೆ ಅಂತ. ಆ್ಯಕ್ಚುಲಿ ಇವತ್ತಿಂದ ಇನ್ನೂ ಒಂದು 3 ಡೇಸ್ ಇದೆ ಮದುವೆಗೆ. ಇವತ್ತಿಂದ ಫುಲ್ಲು ಕೆಲಸ, ಮನೆಯಲ್ಲೆಲ್ಲ ಫುಲ್ ಮನೆಯೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ನಮ್ಮ ಅಕ್ಕನೂ ಕೂಡ ಬಂದಿದ್ದಾರೆ, ತೋರಿಸ್ತೀನಿ. ನಮ್ಮ ದೊಡ್ಡಕ್ಕ ಅವರು ನಿನ್ನೆಲೇ ಬಂದರು, ಸೊ ತೋರಿಸ್ತೀನಿ. ಬಂದಿದ್ದಾಳೆ ಅವಳು, ಒಳಗಡೆ ಏನೋ ಕೆಲಸ ಮಾಡ್ತಾ ಇದ್ದಾಳೆ. ಮನೆಯಲ್ಲಿ ಎಷ್ಟು ಗಲೀಜಾಗಿದೆ ಅಂತಂದ್ರೆ ಅಷ್ಟು ಗಲೀಜಾಗಿದೆ. ಮತ್ತೆ ಕ್ಲೀನ್ ಮಾಡಿದ್ರು, ಹಾಗೆ ಮಕ್ಕಳೆಲ್ಲ ಇರ್ತಾರಲ್ವ, ಹಾಗಾಗಿ ಮನೆ ಸ್ವಲ್ಪ ಗಲೀಜಾಗಿದೆ. ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತು ಅದೇ ನಮ್ಮ ಪಾಪು ಕೂಡ ಮಲ್ಗೋದಿಲ್ಲ, ಅವಳನ್ನ ಎತ್ಕೊಂಡಿರ್ಬೇಕು. ಅದೊಂದು ಕೆಲಸ ನನಗೆ, ಅದಂತೂ ಪರ್ಮನೆಂಟ್ ಕೆಲಸ ಅದು. ಇವಾಗ ಏನೇನೋ ಅಂತ ಸ್ವಲ್ಪ ಮನೆ ಕೆಲಸ ಇದೆ, ಅದನ್ನು ಕೂಡ ಸ್ವಲ್ಪ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೇಕು ಅವರಿಗೆ. ಹಾಗಾಗಿ ಇವತ್ತಿನ ಡೇ ಹೇಗಿರುತ್ತೆ, ಏನೇನಾಗುತ್ತೆ ಅನ್ನೋದನ್ನ ಎಲ್ಲರಿಗೂ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಹೊಸ ವ್ಯೂವರ್ಸ್ ಕೂಡ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಅಂತ ಹೇಳ್ತೀನಿ. ಓಕೆ, ಇವತ್ತು ಎಲ್ಲ ಹೇಗಿರುತ್ತೆ ಏನೋ ಅಂತ ತೋರಿಸ್ತೀನಿ. ಇವಾಗ ನಮ್ಮ ಅಕ್ಕ ಸ್ವಲ್ಪ ಇಲ್ಲೇ ಕೊಡೋನವ್ರಿಗೆ ಸ್ವಲ್ಪ ಇನ್ವಿಟೇಷನ್ ಕೊಡಬೇಕು ಅಂತ ಹೋಗ್ತಿದ್ದಾಳೆ. ಅವಳು ನೋಡಿ ಇವಾಗ ರೆಡಿ ಆಗ್ತಿದ್ದಾಳೆ. ಅಲ್ಲಿ ಏನಕ್ಕೆ ಗಣೇನ ಕಟ್ಟಿದ್ದೀವಿ ಅಂತ ಅಂದರೆ, ಇವಾಗ ಮಳೆ ಇತ್ತಲ್ವ, ಆ ಟೈಮಲ್ಲಿ ನಮ್ಮ ಪಾಪುದು ಬಟ್ಟೆ ಎಲ್ಲ ಹಾರಾಕಕ್ಕೆ, ಅಂದರೆ ಇಲ್ಲಿ ನೋಡಿ, ಇಲ್ಲಿ ಹೊರಗಡೆ ಇಲ್ಲಿ ಕಟ್ಟಿದ್ರು. ಆ್ಯಕ್ಚುಲಿ ಇಲ್ಲಿ ಹಾರಾಕಕ್ಕೆಲ್ಲ ಮಳೆ ಟೈಮಲ್ಲೆಲ್ಲ ಹಿಂಸೆ ಆಗುತ್ತೆ ಹಾರೋದಕ್ಕೆ ಅಂತ ಅಂದ್ಬಿಟ್ಟು, ಹಾಗಾಗಿ ಇಲ್ಲಿ ಕಟ್ಕೊಂಡಿದ್ವಿ, ಒಳಗಡೆನೇ ಕಟ್ಕೊಂಡಿದ್ವಿ ಗೈಸ್. ಆಮೇಲೆ ಬಟ್ಟೆ ಎಲ್ಲ ಅಲ್ಲೇ ಹಾಕ್ಕೊಂಡಿದ್ದೀರಲ್ಲ ಏನು ಅಂತ ಅದನ್ನು ಕೇಳಬೇಡಿ. ಸೊ ಅದಕ್ಕೆ ಅಲ್ಲಿ ಕಟ್ಕೊಂಡಿದ್ವಿ, ಅದು ಹಂಗೆ ಇದೆ. ಇನ್ನು ಬಿಚ್ಚಿಲ್ಲನೇ ಪಾಪು ಬಟ್ಟೆ ಎಲ್ಲ ಹಾಕ್ಕೊಳಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಬಿಚ್ಚಿಲ್ಲ, ದಾರ ಹಂಗೆ ಇದೆ. ಇವಳು ಇವಾಗ ರೆಡಿ ಆಗ್ತಾ ಇದ್ದಾಳೆ. ಇವಾಗ 1 ಗಂಟೆ ರೆಡಿ ಆಗಿಬಿಟ್ಟು ಹೋಗ್ತಾಳೆ. ಕಾರ್ಡ್ ಕೊಟ್ಬಿಟ್ಟು ಬರಬೇಕಂತೆ, ಫ್ರೆಂಡ್ಸ್ಗೆಲ್ಲ ಕಾರ್ಡ್ ಕೊಟ್ಬಿಟ್ಟು ಬರಬೇಕಂತೆ, ಹಾಗಾಗಿ ಹೋಗ್ತಿದ್ದಾಳೆ. ಓಕೆ, ಇವತ್ತು ಎಲ್ಲ ಏನಿರುತ್ತೆ, ಏನೇನು ಮಾಡ್ತೀವಿ, ಮತ್ತು ಯಾರ್ಯಾರು ಬರ್ತಾರೆ. ಇವತ್ತು ಕೂಡ ನಮ್ಮ ಅತ್ತಿಗೆ ಬರ್ತಿದ್ದಾರೆ, ಇನ್ನೂ ಬರ್ತಾ ಇರ್ತಾರೆ ರಿಲೇಟಿವ್ಸ್ ಎಲ್ಲ. ಸೊ ಯಾರ್ಯಾರು ಬರ್ತಾರೆ, ಏನೇನು ಹೇಗಿರುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀವಿ. ಓಕೆನಾ? ಹೋಗ್ತಿದ್ದಾಳೆ ಅವಳು ನೋಡಿ, ಇವಾಗ ರೆಡಿ ಆಗ್ತಿದ್ದಾಳೆ. ಅಲ್ಲಿ ಏನಕ್ಕೆ ಗಣೇನ ಕಟ್ಟಿದ್ದೀವಿ ಅಂತ ಅಂದರೆ, ಇವಾಗ ಮಳೆ ಇತ್ತಲ್ವ, ಆ ಟೈಮಲ್ಲಿ ನಮ್ಮ ಪಾಪುದು ಬಟ್ಟೆ ಎಲ್ಲ ಹಾರಾಕಕ್ಕೆ, ಅಂದರೆ ಇಲ್ಲಿ ನೋಡಿ, ಇಲ್ಲಿ ಹೊರಗಡೆ ಇಲ್ಲಿ ಕಟ್ಟಿದ್ರು. ಆ್ಯಕ್ಚುಲಿ ಇಲ್ಲಿ ಹಾರಾಕಕ್ಕೆಲ್ಲ ಮಳೆ ಟೈಮಲ್ಲೆಲ್ಲ ಹಿಂಸೆ ಆಗುತ್ತೆ ಹಾರೋದಕ್ಕೆ ಅಂತ ಅಂದ್ಬಿಟ್ಟು, ಹಾಗಾಗಿ ಇಲ್ಲಿ ಕಟ್ಕೊಂಡಿದ್ವಿ, ಒಳಗಡೆನೇ ಕಟ್ಕೊಂಡಿದ್ವಿ ಗೈಸ್. ಆಮೇಲೆ ಬಟ್ಟೆ ಎಲ್ಲ ಅಲ್ಲೇ ಹಾಕ್ಕೊಂಡಿದ್ದೀರಲ್ಲ ಏನು ಅಂತ ಅದನ್ನು ಕೇಳಬೇಡಿ. ಸೊ ಅದಕ್ಕೆ ಅಲ್ಲಿ ಕಟ್ಕೊಂಡಿದ್ವಿ, ಅದು ಹಂಗೆ ಇದೆ. ಇನ್ನು ಬಿಚ್ಚಿಲ್ಲನೇ ಪಾಪು ಬಟ್ಟೆ ಎಲ್ಲ ಹಾಕ್ಕೊಳಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಬಿಚ್ಚಿಲ್ಲ, ದಾರ ಹಂಗೆ ಇದೆ. ಇವಳು ಇವಾಗ ರೆಡಿ ಆಗ್ತಾ ಇದ್ದಾಳೆ. ಇವಾಗ 1 ಗಂಟೆ ರೆಡಿ ಆಗಿಬಿಟ್ಟು ಹೋಗ್ತಾಳೆ. ಕಾರ್ಡ್ ಕೊಟ್ಬಿಟ್ಟು ಬರಬೇಕಂತೆ, ಫ್ರೆಂಡ್ಸ್ಗೆಲ್ಲ ಕಾರ್ಡ್ ಕೊಟ್ಬಿಟ್ಟು ಬರಬೇಕಂತೆ, ಹಾಗಾಗಿ ಹೋಗ್ತಿದ್ದಾಳೆ. ಓಕೆ, ಇವತ್ತು ಎಲ್ಲ ಏನಿರುತ್ತೆ, ಏನೇನು ಮಾಡ್ತೀವಿ, ಮತ್ತು ಯಾರ್ಯಾರು ಬರ್ತಾರೆ. ಇವತ್ತು ಕೂಡ ನಮ್ಮ ಅತ್ತಿಗೆ ಬರ್ತಿದ್ದಾರೆ, ಇನ್ನೂ ಬರ್ತಾ ಇರ್ತಾರೆ ರಿಲೇಟಿವ್ಸ್ ಎಲ್ಲ. ಸೊ ಯಾರ್ಯಾರು ಬರ್ತಾರೆ, ಏನೇನು ಹೇಗಿರುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀವಿ. ಓಕೆನಾ? ಆಗ ಮನೆಯೆಲ್ಲ ಎಷ್ಟು ಗಲೀಜಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಗೈಸ್, ಇಲ್ಲೆಲ್ಲ ಕ್ಲೀನ್ ಮಾಡಿರೋ ನೋಡಿ. ನಮ್ಮ ಅಕ್ಕ ಪಾತ್ರೆ ತೊಳಿತಾವಳೆ, ಇದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳಿತಿದ್ದಾಳೆ. ನನಗೆ ಕುಡಿಯೋಕ್ಕೆ ಅಂತ ಹಾಲು ಇಟ್ಟಿದ್ದಾರೆ, ಹಾಲು ಕುಡಿಬೇಕು. ಏನು ಹಾಯ್ ಮಾಡು, ಬೈ ಇಲ್ಲಿ ಬೈ, ಈ ಕಡೆ ಬಾ ಹಾಯ್ ಮಾಡು. ಇದು ನಮ್ಮ ಅಕ್ಕನ ಮಗ, 2ನೇ ಪಾಪು ನೋಡಿ. ಇಲ್ಲಿ ಎಲ್ಲ ಫುಲ್ ಎಲ್ಲ ಮೆಸ್ಸಿ ಫುಲ್ ಆಗ್ಬಿಟ್ಟೈತೆ. ನಮ್ಮಮ್ಮ ಪಾಪನ ಆಟ ಆಡಿಸ್ತೈತೆ. ಎತ್ಕೊತೀನಿ ರಾಮ. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು. ಅಲ್ಲೇ ರೋಟ್ರಿ ಹೊಡ್ಸಿದ್ದಾರೆ, ಅಲ್ಲೆಲ್ಲ ಬಟ್ ಆದರೂ ನೀಟಾಗಿ ಹೋಗಿಲ್ಲ ಅದನ್ನೆಲ್ಲ. ಆಮೇಲೆ ಇಲ್ಲೆಲ್ಲ ಮತ್ತೆ ಕ್ಲೀನ್ ಮಾಡಬೇಕಂತೆ, ಹಾಗಾಗಿ ಬಿಸಿಲೆಲ್ಲ ತುಂಬ ಚೆನ್ನಾಗಿ ಬರ್ತೈತೆ. ಸೊ ಇವತ್ತಿನ ಡೇ ಹೇಗಿರುತ್ತೆ ಏನು, ಇದನ್ನೆಲ್ಲ ಯಾವಾಗ ಕ್ಲೀನ್ ಮಾಡೋದು, ಏನೇನು ಕೆಲಸ ಮಾಡ್ತಾರೆ ಅಂತ ತೋರಿಸ್ತೀನಿ ಗೈಸ್. ಓಕೆ, ಹಾಲು ಕುಡಿತಾ ಇದ್ದೀನಿ. ಹಾಲು ಕುಡಿದು ಸ್ವಲ್ಪ ಕೆಲಸ ಇದೆ ನಂದು, ಬಟ್ಟೆ ಎಲ್ಲ ಜೋಡಿಸ್ಕೊಬೇಕು, ಮತ್ತು ಮನೆ ಕೆಲಸನೂ ಸ್ವಲ್ಪ ಇದೆ, ಅದನ್ನೆಲ್ಲ ಮುಗಿಸ್ಕೊಬೇಕು. ಪಾಪ ಮಲ್ಕೊಂಡ್ಳು. ಇವಾಗ ಅವಳು ಎದ್ದಾಳ ಅಷ್ಟರಲ್ಲಿ ಸ್ವಲ್ಪ ಕೆಲಸನ ಫಾಸ್ಟಾಗಿ ಮುಗಿಸ್ಕೊಬೇಕು. ಮತ್ತು ನಿಮಗೆ ಇನ್ನೂ ನನ್ನ ಮದುವೆ ಟೈಮಲ್ಲೇ ನಾನು ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಅಂದರೆ ಯಾವುದೇ ಬ್ಲಾಗ್ ಆಗ್ತಾ ಇರಲಿಲ್ಲ, ಡೈಲಿ ಬ್ಲಾಗ್ ಏನೂ ಮಾಡ್ತಾ ಇರಲಿಲ್ಲ ಅಲ್ವಾ. ಸೊ ನನ್ನ ಮದುವೆ ಯಾವ ಕನ್ವೆನ್ಷನ್ ಅಲ್ಲೆಲ್ಲ ಆಯಿತು ಏನು, ಮತ್ತು ಹೇಗಿದೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ನಮ್ಮ ಅಕ್ಕನ ಮದುವೆನೂ ಕೂಡ ಇವಾಗ ಅಲ್ಲೇ ಆಗ್ತಾ ಇರೋದು, ಹಾಗಾಗಿ ತೋರಿಸ್ತೀನಿ ಗೈಸ್ ಯಾವ ಚೌಟ್ರಿಲಿ ಮದುವೆ ಆಗಿದ್ದು. ಹಾಗಾಗಿ ತೋರಿಸ್ತೀನಿ ಯಾವ ಚೌಟ್ರಿಲಿ ಮದುವೆ ಆಗಿದ್ದು ಏನು ಅಂತ. ಸಂಡೇ ತೋರಿಸ್ತೀನಿ. ಓಕೆನಾ? ಇನ್ನು ಶುಕ್ರವಾರ ಹಸೆ ಇರಬೇಕು,
ಹಾಗೆ ಇನ್ನು ಡೈಲಿ ಏನೇನಾಗುತ್ತೆ ಏನೇನೋ ಅನ್ನೋದನ್ನು ನಿಮಗೆ ಡೈಲಿ ಬರ್ತಾ ಇರುತ್ತೆ, ವೀಡಿಯೋ ಅಪ್ಡೇಟ್ ಮಾಡ್ತೀನಿ. ಸೊ ವೀಡಿಯೋ ಅಟ್ಲೀಸ್ಟ್ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇದ್ರು ಕೂಡ ನಿಮಗೋಸ್ಕರನಾದರೂ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತೀನಿ ಖಂಡಿತ. ನೋಡೋಣ. ಇವಾಗ ಅದೇ ಅವಳು ಹೇಳಿದಾಗೆ ಕಾರ್ಡ್ ಕೊಡೋಕೆ ಹೋಗಿದ್ದಾಳೆ. ನಿನ್ನ ಮತ್ತಿಗೆ ಬರ್ತೀನಿ ಅಂತ ಹೇಳಿದ್ರು, ಅವ್ರನ್ನ ಕರ್ಕೊಂಡು ಹಂಗೆ ಕಾರ್ಡ್ ಕೊಟ್ಕೊಂಡು ಬರಲಿಕ್ಕೆ ಅಂತ ಹೋಗಿದ್ದಾಳೆ. ಬೇಕು ಮತ್ತು ನಾನು ಬ್ಲೌಸ್ನ ಇವತ್ತು ತೋರಿಸ್ತೀನಿ ಆದರೆ ಓಕೆನಾ. ಈ ಬ್ಲಾಗಲ್ಲೇ ನನ್ನ ಬ್ಲೌಸ್ ಎಷ್ಟು ಸ್ಟಿಚ್ ಆಯಿತು ಮತ್ತು ಯಾವ್ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ, ಎಷ್ಟು ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದನ್ನು ಈ ಬ್ಲಾಗಲ್ಲೇ ತೋರಿಸ್ತೀನಿ ನಿಮಗೆ. ಇವಾಗ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಅವರೆಕಾಳು ಸಾಂಬಾರೇನೋ ಮಾಡ್ತಾವ್ರೆ ನಮ್ಮ ಅಮ್ಮನೂ ನಮ್ಮ ಅಕ್ಕನೂ. ಓಕೆ, ಸಿಗ್ತೀನಿ ಗೈಸ್ ಮಧ್ಯಾಹ್ನ. ಅಯ್ಯಪ್ಪ ತುಂಬ ಶೆಕೆ ಆಗ್ತಿದೆ ನೋಡಿ. ಇದರಲ್ಲಿ ಇರೋದೆಲ್ಲ ನನ್ನ ಸ್ಯಾರಿ ತೋರಿಸ್ತೀನಿ ಬ್ಲೌಸ್ನ, ಮತ್ತು ನಮ್ಮ ಅಕ್ಕನ ಬ್ಲೌಸ್ನ ಕೂಡ ತೋರಿಸ್ತೀನಿ. ಅಂದರೆ ಈ ವಿಡಿಯೋದಲ್ಲಿ ಆಗದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವಳು ಯಾವ ಥರ ಡಿಸೈನ್ ಮಾಡಿಸಿದ್ದಾಳೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಓಕೆನಾ. ನಾನಂತ ಅಂದರೆ ನಾನು ಫಸ್ಟು ಡಿಸೈನ್ ಏನು ಸೆಲೆಕ್ಟ್ ಮಾಡಿ ಹೇಳ್ಬಿಟ್ಟು ಬಂದಿರಲಿಲ್ಲ, ಯಾಕೆಂದರೆ ಅವರು ಟೈಲರ್ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅವರು. ಹಾಗಾಗಿ ಅವ್ರು ನಾನೇ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನಾನು ಚೆನ್ನಾಗಿರೋದನ್ನೇ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ರ. ಹಾಗಾಗಿ ಸರಿ ಓಕೆ ಅಂತ ಅಂದ್ಬಿಟ್ಟು, ಅಂದರೆ ಅವ್ರಿಗೆ ಗೊತ್ತಿರುತ್ತಲ್ಲ, ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಹಾಗಾಗಿ ಸ್ಟಿಚ್ ಮಾಡಿ ಅಂತ ಅಂದ್ಬಿಟ್ಟು ಬಂದಿದ್ದೆ ಹೇಳಿ. ಅಂದರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ತೋರಿಸ್ತೀನಿ. ನಾನು ಒಂದು 5 ಸ್ಯಾರಿನ ಸ್ಟಿಚ್ ಮಾಡಿಸಿದ್ದೀನಿ. ಅಂದರೆ ಸಿಂಪಲ್ ಸ್ಯಾರಿ ಮತ್ತು ರಿಸೆಪ್ಷನು ಮುಹೂರ್ತ ಅದಕ್ಕೆಲ್ಲ ಯಾವ ಥರ ಏನು ಅಂತ ತೋರಿಸ್ತೀನಿ ಗೈಸ್. ಈ ಸ್ಯಾರಿ ಇದು ಬಂದು ನಮ್ಮ ಅಕ್ಕ ನನಗೆ ಗೌರಿ ಹಬ್ಬಕ್ಕೆ ಅಂತ ಬಾಗ್ನ ಕೊಟ್ಟಿದ್ರಲ್ಲ ಕೊಟ್ಟಿದ್ದು. ಅಂದರೆ ಇವನ್ನ ಇಟ್ಟರೆ ಸುಮ್ಮನೆ ಇದಾಗಿಬಿಡುತ್ತೆ, ಇವಾಗ ಸ್ಟಿಚ್ ಮಾಡಿಸ್ತಾ ಇದ್ದರೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು, ಆಗುತ್ತೆ ಅಂದರೆ ಲೈಕ್ ಎಲ್ಲಾದರೂ ಹೋಗಬೇಕಾದ್ರೆ ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ಇದೊಂದು ಸ್ಟಿಚ್ ಮಾಡಿಸಿದ್ದೆ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಈ ಥರ ಮಾಡಿದ್ದಾರೆ ಅಂದರೆ ಮಾಮೂಲಿ ಸಿಂಪಲ್ ಸ್ಯಾರಿನೇ ಈ ಥರ ಮಾಡಿದ್ದಾರೆ. ಜಸ್ಟ್ ಇದು ಈ ಥರ ಹಾಕ್ಬಿಟ್ಟು ಮಾಡಿದ್ದಾರೆ. ಹಿಂಗೇನು ತುಂಬ ಚೆನ್ನಾಗಿದೆ ಅಲ್ಲ, ನೀಟಾಗಿ. ಇದು ಲೇಸು ಮಾಮೂಲಿ ಈ ಥರ ಬಿಟ್ಟಿದ್ದಾರೆ, ಈ ಥರ ಓಕೆನಾ. ಇದೊಂದು ಬ್ಲೌಸ್ ಆಯಿತು. ಅಂದರೆ ಸಿಂಪಲ್ಲಾಗಿ ಯಾವ್ದಾರು ಟೆಂಪಲ್ ಆ ಥರ ಹೋದರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು. ಅಂದರೆ ನವೀನವ್ರು ಮೊದಲೇ ಹೇಳಿದರು, ನಿಮ್ಗೆ ಯಾವ್ದು ಬೇಕೋ ಅದನ್ನು ಸ್ಟಿಚ್ ಮಾಡಿಸ್ಕೊ, ನಿಮಗೆ ಎಷ್ಟು ಬೇಕಷ್ಟು ಅಂತ. ಇನ್ನೂ ನನಗೆ ಸೀಮಂತಕ್ಕೆ ಸೀರೆಗಳು ಬಂದಿದ್ದೆಲ್ಲ ಕೊಟ್ಟಿದ್ರಲ್ಲ, ಅವು ಇನ್ನೂ ಇದೆ. ಅವನ್ನೆಲ್ಲ ಇನ್ನೂ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ. ಅಂದರೆ ಇವಾಗೇನೆಲ್ಲೋ ಹೋಗಲ್ವಲ್ಲ ನಾನು ಹೊರಗಡೆ, ಅವನ್ನೆಲ್ಲ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡು, ಏನು ಜಸ್ಟ್ ಮದುವೆಗೆ ಅಂತ ಏನು ಶಾಪ್ ಮಾಡಿದ್ದೀನಿ ಅದನ್ನು ಮಾತ್ರ ಸ್ಟಿಚ್ ಮಾಡಿಸಿದ್ದೀನಿ. ಅವು ಇನ್ನೂ ಇದ್ದಾವೆ, ಅವನ್ನೆಲ್ಲ ನೋಡೋಣ ಯಾವಾಗಲಾದರೂ ಮಾಡಿಸ್ಕೊಬೇಕು, ಸ್ಟಿಚ್ ಮಾಡಿಸ್ಕೊಬೇಕು ಗೈಸ್. ಇದು ಈ ಸ್ಯಾರಿ ಬಂದು ನಿಮಿಷ ರೀ. ಇದು ಆ್ಯಕ್ಚುಲಿ ನೋಡಿದ್ದೀರ ಒಂದು ವೀಡಿಯೋದಲ್ಲಿ, ನಾನು ಶಾಪಿಂಗ್ದು ವೀಡಿಯೋದಲ್ಲಿ. ಅಂದರೆ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಟೈಮಲ್ಲಿ ಶಾಪಿಂಗ್ ಹೋಗಿದ್ರಲ್ಲ, ನಮ್ಮ ಸೀಮಂತ ಸ್ಯಾರಿ ತೊಗೋಕ್ಕೆ ಅವಾಗ ತೊಗೊಂಡು ಬಂದಿದ್ದೆ. ಇದು ರೆಡ್ ಕಲರು. ಸೊ ಇದನ್ನು ಮುಹೂರ್ತಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡು ನೋಡಿ ರೀಲ್ಸ್ ಹಾಕ್ತೀನಿ ಮತ್ತು ಯೂಟ್ಯೂಬಲ್ಲಿ ವ್ಲಾಗ್ ಬರುತ್ತೆ ಹೇಗೆ ಕಾಣಿಸುತ್ತೆ ಏನು ಅಂತ ಅಂದ್ಬಿಟ್ಟು ನೋಡಿ ಅವಾಗ ಓಕೆನಾ. ನೋಡಿ ಇದು ಬಂದು ಮುಹೂರ್ತಕ್ಕೆ ವೇರ್ ಮಾಡೋಣ ಅಂತ. ಗೊತ್ತಿಲ್ಲ ಎಷ್ಟು ಟೈಮ್ ಸಿಗುತ್ತೋ ಏನು ಎತ್ತ ಪಾಪು ಹೇಗಿರ್ತಾಳೋ ಅಂತ, ಬಟ್ ಆದರೂ ಓಕೆ, ಒಂದು ಪ್ಲಾನ್ ಇರುತ್ತಲ್ವ ಈ ಥರ ಅಂತ ನೋಡಿದ್ದು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಇನ್ನು ಫ್ರಂಟ್ ಈ ಥರ ವರ್ಕ್ ಮಾಡಿದ್ದಾರೆ. ಇದು ಸ್ಲೀವ್ಸ್ ಈ ಥರ ಇದೆ ನೋಡಿ. ಇದನ್ನು ಮುಹೂರ್ತಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲಾನ್ ಮಾಡಿದ್ದೀನಿ. ಮುಹೂರ್ತಕ್ಕೆ ಸ್ವಲ್ಪ ಇದು ಸಿಂಪಲ್ ಏನಿಲ್ಲ, ಇದು ಸ್ಯಾರಿ ವೇರ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗೇ ಇದೆ. ಬಟ್ ಅಂದರೆ ಮುಹೂರ್ತ ಅಂತಂದ್ರೆ ಏನು ತುಂಬ ಟೈಮ್ ಇರಲ್ಲ ಅಲ್ವಾ, ಬೇಗ ಮುಗ್ದೋಗ್ಬಿಡುತ್ತಲ್ಲ. ಹಾಗಾಗಿ ಇದು ಬಂದು ನಂದು ರಿಸೆಪ್ಷನ್. ಆ್ಯಕ್ಚುಲಿ ಇದನ್ನು ಬ್ಲಾಗಲ್ಲೇ ನೋಡಲಿ, ಇದನ್ನು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ತೋರಿಸ್ತಾ ಇದ್ದೀನಲ್ವ, ಏನಾಗಲ್ಲ. ನನ್ನ ವ್ಯೂವರ್ಸ್ ಯಾರು ಆ ಥರ ಮಾಡಲ್ಲ, ಹೆಂಗಿದ್ರು ವೀಡಿಯೋ ನೋಡ್ತಾರೆ ಅಂತ ಗೊತ್ತು. ಈ ಸ್ಯಾರಿ ನೋಡಿ, ಇದು ಬಂದು ಇದು ಸ್ವಲ್ಪ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ವಿ ಈ ಥರ. ಪ್ರಿಂಟ್ ಕೂಡ ಅಷ್ಟೆ. ಇದನ್ನು ಉಕ್ಕೆಲ್ಲ ಹಾಕಿಟ್ಟಿದ್ರು, ಬಟ್ ನಾನು ಇದನ್ನೆಲ್ಲ
ತುಂಬ ಸೆಕೆ ಗೈಸ್, ಸೆಕೆ. ನಮ್ಮ ದೊಡ್ಡಮ್ಮನೂರಾಗಿದ್ದಾಗ ತುಂಬ ಅಂದರೆ ತುಂಬ ಚಳಿ ಆಗ್ತಿತ್ತು, ಸೆಕೆ ನಮ್ಮನೆ. ನೋಡಿ ಫ್ರಂಟ್ ಈ ಥರ. ಇದು ಆ್ಯಕ್ಚುಲಿ ಗ್ರೀನು ಮತ್ತು ಇದು ಪಿಂಕ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು. ಇದನ್ನು ಈ ಥರ ಹಿಂದೆ ಈ ಥರ ಹಾಕಿದ್ದಾರೆ. ಇದನ್ನು ರಿಸೆಪ್ಷನ್ಗೆ ವೇರ್ ಮಾಡೋಣ ಅಂತ. ಇನ್ನು ಮಾಮೂಲಿ ಕುಚ್ಚು ಸಿಂಪಲ್ ಅಂತಂದರೆ ಈ ಥರ ಇಲ್ಲೊಂದು ಸ್ಟೋನ್ ಹಾಕ್ಬಿಟ್ಟು ಕುಚ್ಚು ಹಾಕಿದ್ದಾರೆ ಈ ಥರ. ಸ್ಯಾರಿ ಚೆನ್ನಾಗಿದೆ ಇದು. ಮತ್ತು ಇನ್ನು ಇದು ಬಂದು ಸಿಂಪಲ್ ಸ್ಯಾರಿ. ಇದನ್ನು ಸಿಂಪಲ್ಲಾಗಿ ಎಲ್ಲರೂ ಹೋಗಬೇಕಾದ್ರೆ ವೇರ್ ಮಾಡೋಣ ಅಂತ ಅಂದ್ಕೊಂಡು ಮಾಮೂಲಿ ಜಸ್ಟ್ ಸಿಂಪಲ್ ಸ್ಯಾರಿ. ಇದನ್ನೇ ಅಷ್ಟೇ ನೋಡಿ, ಮಾಮೂಲಿ ಸಿಂಪಲ್. ಒಂದು ಲೇಸ್ ಹಾಕ್ತಾರೆ ಅಂದರೆ ಸಿಂಪಲ್ ಏನಿದೆ ವೇರ್ ಈ ಥರ ಸ್ಟಿಚ್ ಮಾಡಿದ್ದಾರೆ ಸಿಂಪಲ್ಲಾಗಿ. ಇದು ಸ್ಯಾರಿ ಬಂದು ಒಂಥರ ಸ್ಮೂತ್, ಈ ಥರ ಟೆಂಪಲ್ಗೆಲ್ಲ ಹೋಗೋದಕ್ಕೆ ಅರ್ಜೆಂಟ್ ಅಂದರೆ ಇವಾಗ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ವೇರ್ ಮಾಡೋಕ್ಕೆ ಅಂದರೆ ತುಂಬ ಚೆನ್ನಾಗಿದೆ ಇದು ಸರ್. ಮತ್ತು ಇದು ಅಷ್ಟೇ ಸಿಂಪಲ್ ಸ್ಯಾರಿ. ಇದು ಕಲ್ಲರು ಇಷ್ಟ ಆಯಿತು ನನಗೆ, ಹಾಗಾಗಿ ತೊಗೊಂಡೆ. ಇನ್ನೂ ಇದೆ ಮನೇಲಿ, ಅದನ್ನೆಲ್ಲ ಯಾವಾಗ ಸ್ಟಿಚ್ ಮಾಡ್ತಿದ್ವಿ. ಸಿಂಪಲ್ ಸ್ಯಾರಿನೂ ಇದೆ, ಅದಕ್ಕೆ ನಿಮಗೆ ಈ ಥರ. ಇನ್ನೂ ಇದೆ, ಅದನ್ನೆಲ್ಲ ಯಾವಾಗ ಸ್ಟಿಚ್ ಮಾಡ್ಸೋದು ಏನೋ. ಬಟ್ ಇವಾಗ ಸದ್ಯಕ್ಕೆ ಯಾವುದನ್ನೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ಇವಾಗ ಎಲ್ಲೂ ಹೋಗಲ್ಲ. ಮದುವೆ ಬಿಟ್ಟರೆ ಇನ್ನೆಲ್ಲೂ ಹೋಗಲ್ಲ ಅಲ್ವಾ. ಇನ್ನೊಂದು 1 ಇಯರ್ ಅಂತ ಅಂದ್ಕೊಳ್ಳಿ, ಅಂದರೆ ಇನ್ನೊಂದು 8 ಮಂತ್ಸು ಎಲ್ಲೂ ಹೊರಗಡೆ ಏನೂ ಹೋಗಲ್ಲ. ಹಾಗಾಗಿ ಅದಕ್ಕೆ ಯಾವುದು ಇಷ್ಟ ಗೈಸ್. ನಿಮ್ಗೆ ಇಷ್ಟ ಆಯಿತಾ? ಯಾವ ಬ್ಲೌಸ್ ಇಷ್ಟ ಆಯಿತು ಮತ್ತು ಯಾವ ಕಲರ್ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನಾನು ಅಂದ್ಕೊಂಡಿದ್ದೀನಿ ಆ ಮೇಕಪ್ ಇರುತ್ತೆ ಮಾಡೋಕ್ಕೆ ಬಂದಿರ್ತಾರಲ್ವ, ಅವ್ರನ್ನ ಮನೆಗೆ ಕರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಚೌಟ್ರಿಗೆ ಹೋಗಿ ಅಲ್ಲಿ ಬೇಗ ರೆಡಿ ಆಗೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ಅಕ್ಕನ್ನೇ ರೆಡಿ ಮಾಡ್ತಾ ಇರ್ತಾರೆ. ಆಗ ಜಿಬಿಜಿರಿ ಪಾಪನ ನೋಡಿಕೊಂಡು ರೆಡಿ ಆಗೋಕ್ಕಾಗಲ್ಲ. ಹಾಗಾಗಿ ನೈಟು ಅಂದರೆ ಸಾಟರ್ಡೆ ನೈಟು ಚೌಟ್ರಿಗೆ ಹೋಗಿ ಬಂದಮೇಲೆ ಮನೇಲೆ ಮಾರ್ನಿಂಗ್ ಎದ್ದು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಆ ಥರನೇ ಮಾಡ್ತೀನಿ, ಯಾಕೆಂದರೆ ಚೌಟ್ರಿಲಿ ಇರೋಕ್ಕಾಗಲ್ಲ, ಅಲ್ಲೆಲ್ಲ ಮಸ್ಕಿಟೋಸ್ ಎಲ್ಲ ಇರುತ್ತೆ, ಪಾಪಗೆಲ್ಲ ಪ್ರಾಬ್ಲಮ್ ಅಲ್ವಾ. ಹಾಗಾಗಿ ಮನೆಗೆ ಬಂದು ಮಾರ್ನಿಂಗ್ ಎದ್ದು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮನೆಗೆ ಕರ್ಸ್ಕೊಂಡು ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ. ಅಂದರೆ ಅವ್ರು ಇವಾಗ ಏನಾರು ನಮ್ಮ ಅಕ್ಕಂಗೆ ಟೈಮು ಲೇಟಾಗಿ ಮೇಕಪ್ ಮಾಡ್ತಾರೆ, ಅಂದರೆ ಅವ್ರಿಗೆ ಸ್ವಲ್ಪ ಅವಳನ್ನ ರೆಡಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತಂದರೆ ನಾನೇ ಮೇಕಪ್ ಮಾಡ್ಕೊತೀನಿ ಅಷ್ಟು. ಈ ಥರ ಒಂದು ಫಿಕ್ಸ್ ಆಗಿದ್ದೀನಿ. ನೋಡೋಣ ಆವತ್ತಿನ ದಿನ ಏನಾಗುತ್ತೆ ಏನೋ ಅಂತ. ಓಕೆನಾ? ನಿಮಗೆ ಈ ಸ್ಯಾರಿಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿ. ಓಕೆ, ಅಷ್ಟೇ ಇದನ್ನು ತೋರಿಸಿದ್ದೀನಿ. ನೆಕ್ಸ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋನ ಮಾಡಿದ್ದೇನೆ ನನ್ನ ಮದುವೆಗೆ ನಾನು ಎಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸಿದ್ವಿ ಏನು ಅಂತ ಮೊದಲೇ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ, ತೋರಿಸ್ತೀನಿ ಅಂತ. ಹಾಗಾಗಿ ಈ ಒಂದು ಬ್ಲಾಗ್ನ ಮಾಡಿದೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆನಾ? ಟೇಕ್ ಕೇರ್, ಬಾಯ್.